ನಮಸ್ಕಾರ. ಕಲಿಯೋಣಗೆ ಸ್ವಾಗತ. Write a function named div x which takes two parameters a, b and returns a value c. c is equal to a by b. ಅಂದ್ರೆ ಎರಡು ನಂಬರ್ ತಗೊಳ್ಳಿ, ಅದು ಡಿವೈಡ್ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತೆ ಅದನ್ನ ರಿಟರ್ನ್ ಮಾಡಿ ಅಂತ ಹೇಳ್ತಾರೆ. ಬಟ್ ಅಷ್ಟೇ ಹೇಳ್ತಲ್ಲ ಇವರು. ರೈಟ್ ಸೂಟಬಲ್ ಅಸರ್ಷನ್ಸ್ ಫಾರ್ ಎ ಗ್ರೇಟರ್ ದನ್ 0. ಅಸರ್ಷನ್ ಮೆಥಡಾಲಜಿ ಮಾಡಬೇಕು. ಎ ಗ್ರೇಟರ್ ದನ್ 0 ಇಲ್ಲ ಅಂದ್ರೆ ಯು ಶುಡ್ ಅಸರ್ಟ್ ಇಟ್ ಆಸ್ ಫಾಲ್ಸ್. ಮತ್ತೆ ಅದೇ ಫಂಕ್ಷನ್ ಅಲ್ಲಿ ರೈಸ್ ಅನ್ ಎಕ್ಸೆಪ್ಷನ್ ವೆನ್ ಬಿ ಇಸ್ ಟು 0. ಎನಿಥಿಂಗ್ ಡಿವೈಡೆಡ್ ಬೈ 0 ಅಂದ್ರೆ ಇನ್ಫಿನಿಟಿ ಅಥವಾ ಕಾಂಪ್ಲೆಕ್ಸ್ ಎಕ್ಸೆಪ್ಷನ್ ನ ನೀವು ಥ್ರೋ ಮಾಡಿ ಅಂತ. ಡೆವಲಪ್ ಎ ಸೂಟಬಲ್ ಪ್ರೋಗ್ರಾಮ್ ವಿಚ್ ರೀಡ್ಸ್ ಟೂ ವ್ಯಾಲ್ಯೂಸ್ ಫ್ರಮ್ ದ ಕನ್ಸೋಲ್ ಅಂಡ್ ಕಾಲ್ಸ್ ಎ ಫಂಕ್ಷನ್ div x. ಇಲ್ಲಿ ಇನ್ನೊಂದು ಹೇಳ್ತಿರೋದು ಡಿವೈಡ್ ವ್ಯಾಲ್ಯೂ ನೀವು ಹಾರ್ಡ್ ಕೋಡ್ ಮಾಡಬಾರ್ದು, ಯೂಸರ್ ಇಂದ ತಗೋಬೇಕು, ಅದನ್ನ ಪಾಸ್ ಮಾಡಿ ಅಂತ. ಸೊ ಇದೆಲ್ಲದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಪ್ರೋಗ್ರಾಮ್ ಬರೆಯೋಕೆ ಶುರು ಮಾಡೋಣ. ಮೊದಲನೇದಾಗಿ ಅವ್ರು ಹೇಳಿರೋ ತರನೇ ಹೆಸರು ಕೊಡೋಣ. ಎಕ್ಸ್ ಅಂತ ಒಂದು ಫಂಕ್ಷನ್ ನ ಇನಿಷಿಯಲೈಸ್ ಮಾಡ್ಕೊಂಡು ಅದು ಎ ಕಮಾ ಬಿ ಅನ್ನೋ ಎರಡು ವೇರಿಯಬಲ್ ನ ತಗೊಳತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಅಲ್ಲಿ ಏನ್ ಮಾಡಿದ್ದಾರೆ, ಫಸ್ಟ್ ಅವ್ರು ಹೇಳಿರೋದು ಅಸರ್ಟ್ ಎ ಗ್ರೇಟರ್ ದನ್ 0. ಅದಾಗ್ತಾ ಇದೆಯಾ ನೋಡಿ. ಅದೇನ ಟ್ರೂ ಆಯ್ತು ಅಂದ್ರೆ ವೆಲ್ ಅಂಡ್ ಗುಡ್. ಇಫ್ ನಾಟ್ ಯು ಶುಡ್ ಥ್ರೋ ಅನ್ ಎರರ್. ಅದೇನ್ ಎರರ್ ಥ್ರೋ ಮಾಡ್ತೀರಾ? ಎರರ್ ಎ ಮಸ್ಟ್ ಬಿ ಗ್ರೇಟರ್ ದನ್ 0 ಅಂತಾನೆ ಥ್ರೋ ಮಾಡ್ತೀರಾ. ನೆಕ್ಸ್ಟ್ ಅಸರ್ಟ್ ಆಯ್ತು. ನೆಕ್ಸ್ಟ್ ಏನ್ ಹೇಳ್ತಾರೆ, ರೈಸ್ ಅನ್ ಎಕ್ಸೆಪ್ಷನ್ ಫಾರ್ ವೆನ್ ಬಿ ಈಕ್ವಲ್ ಟು 0. ಅವಾಗ ನಾವು ಬಿ ಈಕ್ವಲ್ ಟು 0 ಅಂತಾನೆ ಕಂಡೀಷನ್ ಚೆಕ್ ಮಾಡೋಣ. ಚೆಕ್ ಮಾಡಿ ರೈಸ್, ಇದಕ್ಕೆ ಡೈರೆಕ್ಟ್ ಎಕ್ಸೆಪ್ಷನ್ ಅಂತ ಮಾಡಬಹುದು ಅಥವಾ ಸ್ಪೆಸಿಫಿಕ್ ಎರರ್ ಅಥವಾ ಎಕ್ಸೆಪ್ಷನ್ ರೈಸ್ ಮಾಡಬೇಕಂದ್ರೆ 0 ಡಿವಿಷನ್ ಎರರ್ ಅಂತಾನೆ ಇದೆ, ಅದನ್ನ ನೀವು ಬೇಕಾದ್ರೆ ರೈಸ್ ಮಾಡೋದು. ಇಟ್ ವುಡ್ ಬಿ ಮೋರ್ ಸ್ಪೆಸಿಫಿಕ್. ಎರರ್ ಡಿವಿಷನ್ ಬೈ 0 ಇಸ್ ನಾಟ್ ಪರ್ಮಿಸಬಲ್ ಅಂತ ನೀವು ಮಾಡ್ಕೋಬಹುದು. ಸ್ಪೆಸಿಫಿಕ್ ಎರರ್ ಇಲ್ಲ ಡೈರೆಕ್ಟ್ ಆಗಿ ಎಕ್ಸೆಪ್ಷನ್ ಅಂತ ಮಾಡಿದ್ರು ಆಯ್ತು. ಇವೆರಡು ಆಯ್ತು. ಇವೆರಡು ಪರ್ಮಿಸಬಲ್. ಸ್ಪೆಲ್ಲಿಂಗ್ ಸ್ವಲ್ಪ ತಪ್ಪಾಗಿದೆ. ಪರ್ಮಿಸಬಲ್ ಇವೆರಡೂ ಆಗಿಲ್ಲ ಅಂದ್ರೆ ಯು ನೀಡ್ ಟು ರಿಟರ್ನ್ ಎ ಬೈ ಬಿ ಅಷ್ಟೇ. ಬೇಸಿಕ್ ಡಿವಿಷನ್ ಮೆಥಡ್ ಮಾಡಿ ಕಳಿಸಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇವಾಗ ಇನ್ಪುಟ್ ನೆಲ್ಲ ತಗೊಂಡು ಟ್ರೈ ಮಾಡ್ಬೇಕಲ್ವ ರನ್ ಮಾಡೋದಕ್ಕೆ. ಮಾಡೋಣ. ಫಸ್ಟ್ ಇನ್ಪುಟ್ ಎರಡು ನಂಬರ್ ಬೇಕು ನಂಗೆ. ನಂಬರ್ 1 ಇಸ್ ಈಕ್ವಲ್ ಟು ಇನ್ಪುಟ್. ಇಲ್ಲಿ ಏನಂತ ಹೇಳ್ತೀರಾ, ಪ್ಲೀಸ್ ಎಂಟರ್ ದ ವ್ಯಾಲ್ಯೂ ಆಫ್ num1 ಅಂತ ಯೂಸರ್ ಹತ್ರ ಕೇಳ್ತೀರಾ. num2 ಮತ್ತೆ ಇನ್ಪುಟ್ ಪ್ಲೀಸ್ ಎಂಟರ್ ದ ವ್ಯಾಲ್ಯೂ ಆಫ್ num2. ಇದು ಡೈರೆಕ್ಟ್ ಆಗಿ ತಗೊಂಡ್ರೆ ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ ಇಂಟೀಜರ್ಸ್ ತರ. ಅದಕ್ಕೆ ನಾನು ಇದನ್ನ ಟೈಪ್ ಕ್ಯಾಸ್ಟ್ ಮಾಡ್ಕೊತೀನಿ. ಇಂಟ್ ಅಂತ ಒಂದು ಟೈಪ್ ಕ್ಯಾಸ್ಟ್ ಮಾಡಿದ್ರೆ ಯೂಸರ್ ಏನೇ ಕೊಟ್ಟರು ಇಂಟೀಜರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಎರಡು ನಂಬರ್ ಏನೋ ಬಂದಾಯ್ತು. ನೆಕ್ಸ್ಟ್ ಏನ್ ಮಾಡಬೇಕು, ನಾವು ಒಂದು ರಿಸಲ್ಟ್ ನ ಕಂಡುಹಿಡಬೇಕು. ರಿಸಲ್ಟ್ ಇಸ್ ಈಕ್ವಲ್ ಟು ಇಟ್ ಡಿವ್ ಎಕ್ಸ್ಪ್ರೆಷನ್ ನ ಇನ್ವೋಕ್ ಮಾಡೋಣ. ಇಲ್ಲಿ num1 num2 ನ ಪಾಸ್ ಮಾಡ್ತೀನಿ. ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ್ಮೇಲೆ ವಿ ನೀಡ್ ಟು ಪ್ರಿಂಟ್ ದ ರಿಸಲ್ಟ್. ಪ್ರಿಂಟ್ num1 ಅಂದ್ರೆ num1 ಬೈ num2 is ಅಂದ್ಬಿಟ್ಟು ರಿಸಲ್ಟ್ ಅಲ್ಲಿ ಹಾಕ್ಬಿಟ್ರೆ ಆಯ್ತು. ಬಟ್ ಇದೇನೋ ಪಾಸಿಟಿವ್ ಸಿನಾರಿಯೋಸ್ಗೆಲ್ಲ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ, ಬಿಕಾಸ್ ಫಂಕ್ಷನ್ ಬಂತು, ರಿಟರ್ನ್ ಮಾಡ್ತು, ವರ್ಕ್ ಆಗ್ತದೆ. ಈ ಎಕ್ಸೆಪ್ಷನ್ಸ್ ರೈಸ್ ಮಾಡಿದ್ರೆ ನಾವೆಲ್ಲೂ ಕ್ಯಾಚ್ ಮಾಡ್ತಾ ಇಲ್ಲ ಅಲ್ವಾ. ಇದನ್ನ ನಾವು ಟ್ರೈ ಕ್ಯಾಚ್ ಬ್ಲಾಕ್ ಅಲ್ಲಿ ಬರೀಬೇಕು. ಸೊ ನಾನು ಬೆಸ್ಟ್ ಮೆಥಡ್ ಅಂದ್ಬಿಟ್ಟು ಇನ್ನೊಂದು ಫಂಕ್ಷನ್ ಮಾಡ್ಬಿಡ್ತೀನಿ. ಅದನ್ನ ಮೇನ್ ಫಂಕ್ಷನ್ ಅಂತಾನೆ ಕರೆಯೋಣ. ಮೇನ್ ಫಂಕ್ಷನ್ ಇಲ್ಲಿ ಟ್ರೈ ಕ್ಯಾಚ್ ಬ್ಲಾಕ್ ಟ್ರೈ ಮಾಡಿ. ಐ ವಿಲ್ ಟ್ರೈ ಟು ಕ್ಯಾಚ್ ದಟ್ ಎಕ್ಸೆಪ್ಷನ್ಸ್ ಆಸ್ ವೆಲ್. ಎಕ್ಸೆಪ್ಷನ್ಸ್ ಹೆಂಗ್ ಕ್ಯಾಚ್ ಮಾಡ್ತೀರಾ? ಯಾವ ಎಕ್ಸೆಪ್ಷನ್ಸ್ ಕ್ಯಾಚ್ ಮಾಡ್ತೀವಿ ನಾವು? ಎಕ್ಸೆಪ್ಟ್ ಅಸರ್ಷನ್ ಎರರ್. ಯಾಕಂದ್ರೆ ಇಲ್ಲಿ ಮೆಥಡ್ ನ ಇಲ್ಲಿ ಇನ್ವೋಕ್ ಮಾಡಿದ್ರೆ ಇಲ್ಲಿಂದ ಬರುವಂತ ಅಸರ್ಷನ್ ಎರರ್ ನಾನು ಕ್ಯಾಪ್ಚರ್ ಮಾಡಬೇಕು ಆಸ್ ಇ. ಇಲ್ಲೇನ್ ಮತ್ತೆ ಪ್ರಿಂಟ್ ಮಾಡ್ಬೋದು, ಪ್ರಿಂಟ್ ಇ. ಯಾಕಂದ್ರೆ ನಾನು ಆಲ್ರೆಡಿ ಅಸರ್ಷನ್ ಅಲ್ಲಿ ಕ್ಲೀನ್ ಆಗಿ ಮೆಸೇಜ್ ಕೊಟ್ಟಿನಿ. ಎರರ್ ಎ ಮಸ್ಟ್ ಬಿ ಗ್ರೇಟರ್ ದನ್ 0 ಅಥವಾ num1 ಅಂತ ಕೊಟ್ಬಿಡೋಣ. ಕ್ಲೀನ್ ಆಗಿರುತ್ತೆ. num1 ಶುಡ್ ಬಿ ಗ್ರೇಟರ್ ದನ್ 0. ಸೊ ಅಸರ್ಷನ್ ಎರರ್ ನ ಕ್ಯಾಪ್ಚರ್ ಮಾಡಿದ್ವಿ. ಸಿಮಿಲರ್ ಆಗಿ ಇನ್ನೊಂದು ಎಕ್ಸೆಪ್ಷನ್ ಅಸರ್ಷನ್ ಎರರ್ ಅಲ್ಲ ಅಂದ್ರೆ ಇನ್ನೊಂದು ಏನಿರುತ್ತೆ, 0 ಡಿವಿಷನ್ ಎರರ್ ನ ಕ್ಯಾಪ್ಚರ್ ಮಾಡಿದ್ವಿ ಮೇಲೆ ಆಸ್ ಇ. ಅದನ್ನ ಮತ್ತೆ ನಾವು ಇಲ್ಲಿ ಪ್ರಿಂಟ್ ಮಾಡಬೇಕು. ಕ್ಯಾಚ್ ಮಾಡಿ ಪ್ರಿಂಟ್ ಆಫ್ ಇ. ಓಕೆ ಫೈನ್. ನೆಕ್ಸ್ಟ್ ಲಾಸ್ಟ್ ವ್ಯಾಲ್ಯೂ ಎರರ್. ನಾವು ಹೇಳಿದೀವಿ ನಂಬರ್ಸ್ ನ ಎಂಟರ್ ಮಾಡಿ ಅಂತ. ಕೆಲವರು ಆಲ್ಫಾಬೆಟ್ಸ್ ನೆಲ್ಲ ಎಂಟರ್ ಮಾಡಿದ್ರು ಅಂದ್ರೆ ಅವಾಗ ಒಂದು ಎರರ್ನ ಥ್ರೋ ಮಾಡೋಣ. ಎರರ್ ಪ್ಲೀಸ್ ಎಂಟರ್ ವ್ಯಾಲಿಡ್ ನ್ಯೂಮರಿಕ್ಸ್ ನಂಬರ್ಸ್ ಅಂತಾನೆ ಹಾಕೋಣ. ಓಕೆ, ಸೊ ಇದನ್ನ ಇಲ್ಲಿಂದ ಇಲ್ಲಿಗೆ ವಿ ಕ್ಯಾನ್ ಬೇಸಿಕಲಿ ಟ್ರೈ ಟು ಕೀಪ್ ಇಟ್ ವಿತ್ ಇನ್ ದ ಟ್ರೈ ಬ್ಲಾಕ್ ಒಳಗಡೆ ಮಾಡಿದ್ವಿ. ಯಾವ್ದಕ್ಕೋಸ್ಕರ ಎಕ್ಸೆಪ್ಷನ್ಸ್ ಕ್ಯಾಚ್ ಆಗಲಿ ಅಂತ. ಸೊ ಎರಡು ಮೆಥಡ್ ಬರ್ದಾಯ್ತು. ಸೊ ಪ್ರತಿ ಸಲ ಬೈ ಡಿಫಾಲ್ಟ್ ಇದ್ರ ಕಾಲ್ ಆಗ್ಬೇಕು ಅಂದ್ರೆ ಮ್ಯಾಜಿಕ್ ಫಂಕ್ಷನ್ ಇದೆ. ನೇಮ್ ಇಸ್ ಈಕ್ವಲ್ ಟು ಯಾವ್ದು ಇನ್ವೋಕ್ ಆಗ್ಬೇಕು ನಮಗೆ? ಮೇನ್ ಮೆಥಡ್ ಇನ್ವೋಕ್ ಆಗ್ಬೇಕಲ್ವಾ. ಮೇನ್, ಅದಕ್ಕೆ ಮೇನ್ ಅಂತ ಕರೆಯೋಣ. ಇನ್ನೊಂದ್ಸಲಿ ರನ್ ಮಾಡಿ ಚೆಕ್ ಮಾಡೋಣ. ಸಾರಿ, ಇಲ್ಲೊಂದು ಸೆಮಿಕೋಲನ್ ಮಿಸ್ ಆಗಿದೆ. ಸೇವ್ ಮಾಡಿ ರನ್ ಮಾಡಿ ಎಲ್ಲ ಸಿನಾರಿಯೋಸ್ನು ಟ್ರೈ ಮಾಡೋಣ. ಸೊ ಐ ಆಮ್ ರನ್ನಿಂಗ್ ದಿಸ್. ಪ್ಲೀಸ್ ಎಂಟರ್ ದ ನಂಬರ್ ಆಫ್ 1. ಫಸ್ಟ್ ಪಾಸಿಟಿವ್ ಸಿನಾರಿಯೋ 10. ನಂಬರ್ 2 ಅಂತಾನೆ ಕೊಡ್ತೀನಿ. ಅದು ವ್ಯಾಲ್ಯೂ ಬಂತು 10/2 ಇಸ್ 5.0. ಅದನ್ನ ಇನ್ನೂ ಕ್ಲೀನ್ ಆಗಿ ಮಾಡ್ಬೇಕಂದ್ರೆ ರಿಸಲ್ಟ್ ಫಾರ್ ಕೊಟ್ಬಿಟ್ರೆ ನಿಮ್ಗೆ ರಿಸಲ್ಟ್ ಅಂತ ಕ್ಲೀನ್ ಆಗಿ ಗೊತ್ತಾಗ್ತದೆ. ಸೊ ಒಂದು ಪಾಸಿಟಿವ್ ಸಿನಾರಿಯೋ ಟೆಸ್ಟ್ ಮಾಡಾಯ್ತು. ನೆಗೆಟಿವ್ ಸಿನಾರಿಯೋ ಟೆಸ್ಟ್ ಮಾಡೋಣ. ಫಸ್ಟ್ ನಂಬರ್ ಗ್ರೇಟರ್ ದನ್ 0 ಇರಬೇಕಲ್ವಾ. ನಾನು -5 ಕೊಡ್ತೀನಿ, ಇದು 20 ಕೊಡ್ತೀನಿ. ನೋಡಿ ಎರರ್ ಬಂತು ಅಂದ್ರೆ ದಿಸ್ ಇಸ್ ಗೆಟಿಂಗ್ ಕ್ಯಾಚ್ಡ್. ಇಲ್ಲಿ ಇತ್ತಲ್ಲ ಎರರ್ num1 ಮಸ್ಟ್ ಬಿ ಗ್ರೇಟರ್ ದನ್ 0. ಸೊ ನಂಬರ್ 1 -5 ಕೊಟ್ಟಿಯಾ ತಪ್ಪು ಅಂತ ಹೇಳ್ತಾರೆ. ಈ ಸಿನಾರಿಯೋನು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿದ್ದೇವೆ. ನೆಕ್ಸ್ಟ್ ಸಿನಾರಿಯೋ ನಂಬರ್ ಏನೋ ಪಾಸಿಟಿವ್ ಕೊಟ್ಟಿದ್ದೀನಿ, ನಂಬರ್ 2 0 ಕೊಟ್ಟೆ. ಸಿ ಎರರ್ ಡಿವಿಷನ್ ಬೈ 0 ಇಸ್ ನಾಟ್ ಪರ್ಮಿಸಿಬಲ್. ಅಂದ್ರೆ ಇಲ್ಲಿ ತನಕ ಬಂದು ಇಲ್ಲಿ ಫೇಲ್ ಆಗ್ತಾ ಇದೆ ಅದು. ನೆಕ್ಸ್ಟ್ ಇನ್ನೊಂದು ಸಿನಾರಿಯೋ ಕೊಡೋಣ. ನಂಬರ್ ಕೊಡು ಅಂತ ಹೇಳಿದಾಗ A1 2 3 ಅಂತ ಕೊಟ್ಟೆ. ಆಸ್ ಸೂನ್ ಆಸ್ ಐ ಗಿವ್ A1 2 3 ಇಟ್ ಈಸ್ ಗೆಟಿಂಗ್ ಫೇಲ್ಡ್, ಟೆಲಿಂಗ್ ಲೈಕ್ ಪ್ಲೀಸ್ ಎಂಟರ್
ವ್ಯಾಲಿಡ್ ನಂಬರ್ಸ್ ಅಂತ ಅಸಂಪ್ಷನ್ ತಗೊಂಡು ಅದ್ರ ಜೊತೆ ಪ್ರಿಂಟ್ ಮಾಡ್ತದೆ, ವ್ಯಾಲ್ಯೂ ಎರರ್ ಕೊಡ್ತಾ ಇದೆ. ಓಕೆನಾ? ಹೋಪ್ ನಿಮಗೆ ಎಲ್ಲ ಸಿನಾರಿಯೋಸು ಕವರ್ ಮಾಡಿದ್ದು ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ ಅಂತ. ಇದೇ ತರ ನೀವು ಕೂಡ ಎಕ್ಸಾಮ್ ಅಲ್ಲಿ ಬರ್ದಾಗ ಎಲ್ಲ ಸಿನಾರಿಯೋಸ್ ಕವರ್ ಆಗಿದೆಯಲ್ವಾ ಅಂತ ನೋಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಎಕ್ಸಾಮಿನರ್ ಬಂದು ಈ ಸಿನಾರಿಯೋ ಟ್ರೈ ಮಾಡು ಅಂತ ಹೇಳ್ಬೋದು ಎಕ್ಸಿಕ್ಯೂಟ್ ಮಾಡಿದಾಗ. ಸೊ ಇಟ್ಸ್ ಬೆಟರ್ ದಟ್ ವಿ ಟೆಸ್ಟ್ ಇಟ್ ಔಟ್ ಬಿಫೋರ್ ಗೋಯಿಂಗ್ ಟು ದೆಮ್. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಹೆಚ್ಚು ಟ್ಯುಟೋರಿಯಲ್ಸ್ಗೋಸ್ಕರ ಕಲಿಯೋಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.